ಬಂಗು ಬಂದ್ರೆ ಒಳ್ಳೆಯದ ಕೆಟ್ಟದ್ದ? ಬಂಗು ಬರಲು ಕಾರಣವೇನು? ಬಂಗು ಬಂದರೆ ಏನು ದೋಷ? ಸಾಮಾನ್ಯವಾಗಿ ಕೆಲವರಲ್ಲಿ ಮುಖದ ಮೇಲೆ ಬಂಗುಗಳು, ಕಪ್ಪು ಕಲೆಗಳು ಬಂದಿರುತ್ತವೆ. ಸಾಕಷ್ಟು ಪ್ರಯತ್ನ ಪಟ್ಟರೂ ಸಹ ಅವುಗಳನ್ನು ಹೋಗಿಸಲು ಸಾಧ್ಯವಾಗುವುದಿಲ್ಲ. ಹಲವಾರು ವರ್ಷಗಳವರೆಗೆ ಮುಖದ ಮೇಲೆ ಹಾಗೆಯೇ ಉಳಿದು ಬಿಡುತ್ತದೆ. ಇಂತಹ ಬಂಗುಗಳು ಮುಖದ ಮೇಲೆ ಬರಲು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಕಾರಣಗಳು ಇವೆ? ಬಂಗು ಏನಾದರೂ ಒಮ್ಮೆ ಬಂದರೆ ಅವು ಎಷ್ಟು ವರ್ಷಗಳ ಕಾಲದವರೆಗೆ ಇರುತ್ತವೆ ಮತ್ತು ಇದರಿಂದ ಆಗುವ ಪರಿಣಾಮಗಳು ಏನು ಮತ್ತು ಇದಕ್ಕೆ ಶಾಶ್ವತ ಪರಿಹಾರಗಳು ಇವೆಯೇ? ಮುಖದ ಮೇಲೆ ಬಂಗು ಬರುವುದು ಮನುಷ್ಯನ ಜೀವನದಲ್ಲಾಗುವ ಕೆಲ ಬದಲಾವಣೆಗಳ ಸೂಚನೆಯಂತೆ. ಯಾವುದು ಆ ಸೂಚನೆ? ಬಂಗು ಬಂದರೆ ಒಳ್ಳೆಯದ ಕೆಟ್ಟದ್ದ? ಬಂಗು ಬರಲು ಕಾರಣವೇನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ಒಮ್ಮೆ ಏನಾದರೂ ಬಂಗು ಮುಖದ ಮೇಲೆ ಬಂದರೆ ಅದು ಕೆಲವರಿಗೆ 2 ವರ್ಷಗಳ ಕಾಲ ಇರುತ್ತದೆ. ಇನ್ನು ಕೆಲವರಿಗೆ 7 ವರ್ಷಗಳ ಕಾಲ ಇರುತ್ತದೆ. ಇನ್ನು ಕೆಲವರಿಗೆ 15 ವರ್ಷ ಹಾಗೂ 18 ವರ್ಷಗಳ ಕಾಲ ಮುಖದ ಮೇಲೆ ಬಂಗುವಿನ ಸಮಸ್ಯೆ ಇರುತ್ತದೆ. ಯಾವುದೇ ರೀತಿಯ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದರೂ ಸಹ, ಎಲ್ಲ ರೀತಿಯ ಪ್ರಯತ್ನ ಪಟ್ಟರೂ ಸಹ ಬಂಗುವಿನ ಸಮಸ್ಯೆಯು ನಿವಾರಣೆಯಾಗುವುದಿಲ್ಲ. ಇನ್ನು ಮುಖದ ಮೇಲೆ ಬಂಗು ಇರುವವರಿಗೆ ಯಾವ ರೀತಿಯ ಸಮಸ್ಯೆಗಳು ಎದುರಾಗುತ್ತವೆ? ಮತ್ತೆ ಕೆಲವರಿಗೆ ಬಂಗು ಬಂದರೆ ಹೋಗುವುದೇ ಇಲ್ಲ. ಬಂದ ಬಂಗು ಹೋಗುವ ತನಕ ಕಷ್ಟ ಕಾರ್ಪಣ್ಯಗಳೇ ಇರುತ್ತವೆ. 1. ಕೋರ್ಟುಗಳು, ಕೇಸುಗಳು, ಅಪವಾದಗಳ ಮೇಲೆ ಅಪವಾದಗಳು ಬರುತ್ತಿರುತ್ತವೆ. 2. ಬಂಗು ಇದ್ದವರ ಮನೆಯಲ್ಲಿ ಏಳಿಗೆಯೂ ಸಹ ಉಂಟಾಗುವುದಿಲ್ಲ. ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಕೂಡ ಅದರಲ್ಲಿ ಭಂಗಗಳು ಉಂಟಾಗುತ್ತಿರುತ್ತದೆ. ಯಾವುದೇ ಕೆಲಸಗಳು ಪೂರ್ಣಗೊಳ್ಳುವುದಿಲ್ಲ. 3. ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ನಡೆಯುವುದಿಲ್ಲ. 4. ಬಂಗು ಬರಲು ಮತ್ತು ಅದರ ಕಲೆ ಮುಖದ ಮೇಲೆ ದೀರ್ಘಕಾಲದವರೆಗೆ ಉಳಿದುಕೊಳ್ಳಲು ಮುಖ್ಯ ಕಾರಣ ಎಂದರೆ ಬಾಲ್ಯದಲ್ಲಿ ಅಥವಾ ಬುದ್ಧಿ ಬಂದ ಮೇಲೂ ಸಹ ಮನೆಯ ಹೊಸ್ತಲಿನ ಮೇಲೆ ಕುಳಿತುಕೊಳ್ಳುವುದು, ಹೊಸ್ತಿಲನ್ನು ತುಳಿಯುವುದು, ಕಾಲಿನಿಂದ ಒದೆಯುವುದು, ಈ ರೀತಿಯಾದ ತಪ್ಪುಗಳನ್ನು ಮಾಡುವುದರಿಂದ ಇಂತಹ ಸಮಸ್ಯೆಗಳು ಅಂದರೆ ಬಂಗುವಿನ ಸಮಸ್ಯೆಗಳು ಎದುರಾಗುತ್ತವೆ. ಇದೊಂದು ಸಮಸ್ಯೆ ಬಂದರೆ ಅದು ದೀರ್ಘಕಾಲದವರೆಗೂ ಉಳಿದು ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು, ನೋವುಗಳನ್ನು ಉಂಟು ಮಾಡುತ್ತದೆ. ಇನ್ನು ಇದಕ್ಕೆ ಪರಿಹಾರಗಳು ಏನು ಎಂಬುದನ್ನು ನೋಡುವುದಾದರೆ, ಬಂಗುವಿನ ಸಮಸ್ಯೆಯನ್ನು ರಾಹುವಿನ ದೋಷ ಎಂದು ಹೇಳಲಾಗುತ್ತದೆ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪವಾದ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವುದು, ಮನೆಯಲ್ಲಿ ಒಂದು ಪವಿತ್ರ ಸ್ಥಾನವೆಂದು ಪರಿಗಣಿಸಲ್ಪಡುವ ಹೊಸ್ತಿಲಿನ ಮೇಲೆ ನಿಲ್ಲುವುದು, ಕೋರುವುದು, ಚಪ್ಪಲಿಯಿಂದ ಹೊಸ್ತಿಲನ್ನು ಮೆಟ್ಟಿದರೆ ಬಂಗು ಬರುತ್ತದೆ. ಕೆಲವೊಮ್ಮೆ ಚಿಕ್ಕ ಮಕ್ಕಳು ಇಂಥ ಕೆಲಸವನ್ನು ಮಾಡಿಬಿಟ್ಟಿರುತ್ತಾರೆ. ಅವರು ಪ್ರಾಯಕ್ಕೆ ಬಂದಾಗ ಬಂಗು ಬರುವ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಕಾಲಿನಿಂದ ಒದೆಯುವುದು, ತುಳಿಯುವುದು, ಈ ರೀತಿಯಾದ ತಪ್ಪುಗಳನ್ನು ಮಾಡುವುದರಿಂದ ರಾಹುವಿನ ದೋಷ, ಶನಿ ದೋಷ, ಎಲ್ಲ ದೋಷಗಳು ಉಂಟಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದಕ್ಕೆ ಪರಿಹಾರ ಏನು ಎಂದರೆ, ಪ್ರತಿನಿತ್ಯವೂ ಮನೆಯ ಹೊಸ್ತಿಲಿಗೆ ದೀಪಗಳನ್ನು ಹಚ್ಚಬೇಕು. ಮಣ್ಣಿನ ದೀಪವನ್ನು ಹಚ್ಚುವುದಾದರೆ 2 ದೀಪಗಳನ್ನು ಹಚ್ಚಬೇಕು. ಒಂದು ವೇಳೆ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವುದಾದರೆ ಹಚ್ಚಬಹುದು. ಆದರೆ ನಿಂಬೆ ಹಣ್ಣಿನ ದೀಪವನ್ನು ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ಹಚ್ಚಬಾರದು. ಮುಖ್ಯವಾಗಿ ಬಂಗುವಿನ ಸಮಸ್ಯೆ ಇದ್ದವರು ಮನೆಯ ಹೊರಗಡೆ ಅಂದರೆ ಹೊಸ್ತಿಲಿಗೆ ಮಣ್ಣಿನ ದೀಪಗಳನ್ನು 2 ದೀಪಗಳನ್ನು ಹಚ್ಚಬೇಕು. ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವುದಾದರೆ 1 ನಿಂಬೆ ಹಣ್ಣನ್ನು 2 ಭಾಗ ಮಾಡಿ ಅದರಿಂದ 2 ದೀಪವನ್ನು ಮನೆಯ ಹೊಸ್ತಿಲಿನ ಹೊರಭಾಗದಲ್ಲಿ ಹಚ್ಚಿ ಹೊಸ್ತಿಲನ್ನು ನಮಸ್ಕರಿಸಬೇಕು.
ಇದರ ಜೊತೆಗೆ ಮನೆ ದೇವರ ಸಂಕಲ್ಪವನ್ನು ಮಾಡಬೇಕು. ಇದನ್ನು ಕೇವಲ ಕೆಲವು ದಿನಗಳ ಕಾಲದವರೆಗೆ ಮಾಡಿದರೆ ಸಮಸ್ಯೆ ಬಗೆಹರಿಯುವುದಿಲ್ಲ. ನಿಮಗೆ ಬಂಗುಗಳು ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗುವವರೆಗೂ ಈ ರೀತಿಯಾಗಿ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಮಾಡುತ್ತಾ ಬಂದರೆ ಕ್ರಮೇಣವಾಗಿ ಬಂಗುವಿನ ಸಮಸ್ಯೆಗಳು ದೂರವಾಗುತ್ತವೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗುವುದಿಲ್ಲ. ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಬಂಗಿನ ಸಮಸ್ಯೆ ಇದ್ದರೆ ಅದು ಸಂಪೂರ್ಣವಾಗಿ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಮನೆಯಲ್ಲಿರುವ ಇತರೆ ಸದಸ್ಯರಿಗೂ ನಷ್ಟಗಳು, ತೊಂದರೆಗಳು ಉಂಟಾಗುತ್ತವೆ. ಆದ್ದರಿಂದ ಮನೆಯಲ್ಲಿ ಯಾರಿಗೆ ಬಂಗಿನ ಸಮಸ್ಯೆ ಬಂದಿದೆ ಅವರ ಕೈಯಲ್ಲಿ ಈ ಒಂದು ಕೆಲಸವನ್ನು ಪ್ರತಿ ಶುಕ್ರವಾರ ಮಂಗಳವಾರ ಮಾಡಿಸುತ್ತಾ ಬಂದರೆ ಇದರಿಂದ ಆಗುವ ಕೆಟ್ಟ ಪರಿಣಾಮಗಳು ಕ್ರಮೇಣವಾಗಿ ದೂರವಾಗುತ್ತದೆ. ಇನ್ನು ಇದರ ಜೊತೆಗೆ ಯಾರಿಗೆ ಬಂಗುವಿನ ಸಮಸ್ಯೆ ಇದೆಯೋ ಅವರು ತುಳಸಿ ದೇವಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ಆದಷ್ಟು ಬೇಗ ಬಂಗುವಿನ ಸಮಸ್ಯೆಯು ದೂರವಾಗುತ್ತದೆ. ಇನ್ನು ಇದರ ಜೊತೆಗೆ ಬಂಗುವಿನ ಸಮಸ್ಯೆ ಇರುವವರು ಕಷ್ಟಗಳು, ಅಪವಾದಗಳು, ಸಮಸ್ಯೆಗಳು ದೂರವಾಗಬೇಕು ಎಂದರೆ ಅತಿ ಮುಖ್ಯವಾಗಿ ಸೌಂದರ್ಯ ಲಹರಿಯನ್ನು ಪಾರಾಯಣ ಮಾಡುತ್ತಿರಬೇಕು. ಈ ರೀತಿಯಾಗಿ ಲಕ್ಷ್ಮೀ ದೇವಿ, ತುಳಸಿ ದೇವಿಯನ್ನು ಆರಾಧಿಸಿಕೊಂಡು ಮನೆಯ ಹೊಸ್ತಿಲಿನ ಹೊರಭಾಗ ದೀಪವನ್ನು ಹಚ್ಚಿ ಸೌಂದರ್ಯ ಲಹರಿಯನ್ನು ಪಾರಾಯಣ ಮಾಡಿಕೊಂಡು ಬಂದರೆ ಆದಷ್ಟು ಬೇಗ ಬಂಗುವಿನ ಸಮಸ್ಯೆಯು ದೂರವಾಗುತ್ತದೆ. ರಾಹುವಿನ ದೋಷ, ಶನಿಯ ದೋಷಗಳು ದೂರವಾಗುತ್ತವೆ. ಇನ್ನು ಅತಿ ಮುಖ್ಯವಾಗಿ ಜೀವನದಲ್ಲಿ ಬಂಗುವಿನ ಸಮಸ್ಯೆ ಬರಬಾರದು ಎಂದರೆ ಯಾರೂ ಸಹ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವುದು, ನಿಂತುಕೊಳ್ಳುವುದು, ಕಾಲಿನಿಂದ ಒದೆಯುವುದನ್ನು ಮಾಡಬಾರದು. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಅವರಿಗೆ ಈಗಿನಿಂದಲೇ ಎಚ್ಚರಿಸಿ. ಹೊಸ್ತಿಲನ್ನು ತೊಳೆಯದೆ ಕುಳಿತುಕೊಳ್ಳದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳಿ. ಒಂದು ವೇಳೆ ಅವರು ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲದೆಯೋ ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದರೆ ನಂತರ ಅವರು ಈ ರೀತಿಯಾದ ಬಂಗುವಿನ ದೋಷಗಳಿಗೆ ಒಳಗಾಗಬೇಕಾಗುತ್ತದೆ. ಒಮ್ಮೆ ಏನಾದರೂ ಬಂಗುವಿನ ಸಮಸ್ಯೆ ಬಂದರೆ ಅದು ದೀರ್ಘಕಾಲದವರೆಗೆ ಕಾಡದೆ ಬಿಡದು. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.